ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಜನವರಿ 18, 2026. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಭಾನುವಾರ, ಅಮಾವಾಸ್ಯೆ ಮಧ್ಯರಾತ್ರಿ 1 ಗಂಟೆ 2 ನಿಮಿಷದವರೆಗೂ ಇದೆ. ಆನಂತರ ಪಾಡ್ಯ ಆರಂಭ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರ ಬೆಳಗ್ಗೆ 10 ಗಂಟೆ 26 ನಿಮಿಷದವರೆಗೂ ಇದೆ. ಪೂರ್ವಾಷಾಢ ನಕ್ಷತ್ರ ಆದ ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಹರ್ಷಯೋಗ ಮತ್ತು ಚತುಷ್ಪಾದ ಕರ್ಣ. ಇವತ್ತು ಪದ್ಮಕ ಯೋಗ ಇದೆ. ಅದೇನೇ ಇದ್ದರೂ ಅಮಾವಾಸ್ಯೆ ಆದ ಕಾರಣ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮುಂದೂಡೋದು ಒಳ್ಳೆಯದು. ಯಾಕೆಂದರೆ ಭಾನುವಾರ ಅಮಾವಾಸ್ಯೆ ಬಂದಿದೆ ಮುಖ್ಯವಾಗಿ. ಆದ್ದರಿಂದ ಎಚ್ಚರಿಕೆ ವಹಿಸಿ. ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯ ಮುಂದುವರಿಸಿ, ಏನೂ ತೊಂದರೆ ಏನಾಗಲ್ಲ. ಹೊಸದಾಗಿ ಕೆಲಸವನ್ನು ಆರಂಭ ಮಾಡೋದಕ್ಕೆ ಖಂಡಿತ ಇವತ್ತು ಒಳ್ಳೆಯ ದಿನ ಅಲ್ಲ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ 4 ಗಂಟೆ 50 ನಿಮಿಷದಿಂದ 6 ಗಂಟೆ 15 ನಿಮಿಷದವರೆಗೂ ಇರುತ್ತೆ. ಈ ವೇಳೆಯಲ್ಲಿ ದುರ್ಗೆಯ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಕಾರ್ಯಗತಗೊಳ್ಳುತ್ತೆ. ಆನಂತರ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ 2 ಗಂಟೆವರೆಗೂ ಇದೆ. ಈ ವೇಳೆಯಲ್ಲಿ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹೊಸದಾಗಿ ಔಷಧಿ ಸೇವಿಸಬಾರ್ದು. ವಿದ್ಯಾಭ್ಯಾಸಕ್ಕೆ ಖಂಡಿತ ಯೋಗ್ಯವಾದ ದಿವಸ ಅಲ್ಲ. ಹಾಗೆಯೇ ಹೊಸ ವಾಹನವನ್ನು ಕೊಳ್ಳಬಾರ್ದು. ಇಂತಿಷ್ಟು. ಆನಂತರ ಇಂದಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5 ಗಂಟೆ 6 ನಿಮಿಷದಿಂದ 5:56ವರೆಗೂ ಇದೆ. ಪ್ರತಿದಿನ ಹೇಳ್ತೀನಿ. ಈ ವೇಳೆಯಲ್ಲಿ ಏನಪ್ಪ ಅಂದರೆ, ನೀವು ಯಾವುದೇ ದೇವರ ಮಂತ್ರ, ಸೂಕ್ತ, ಶ್ಲೋಕಗಳು ಹೇಳ್ಕೊಂಬೋದಾಗಲಿ, ದೇವರ ಪೂಜೆಯನ್ನು ಮಾಡೋದ್ರಿಂದ ಉತ್ತಮ ಫಲಗಳು ಸಿಗುತ್ತೆ. ಅಭಿಜಿನ್ ಮುಹೂರ್ತ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12:53. ಗೋಧೂಳಿ ಮುಹೂರ್ತ ಸಂಜೆ 6:12ರಿಂದ 6:37ವರೆಗೂ ಇದೆ. ಇನ್ನು ಅಮೃತ ಕಾಲ ಬೆಳಗ್ಗೆ 5:02ರಿಂದ ಆರಂಭ ಆಗತ್ತೆ. ಅದು ಮುಖ್ಯವಾದಂತಹ ಮತ್ತೊಂದು ವಿಚಾರ. ಈ ದಿನ ಯಾವುದೇ ಕೆಲಸ ಮಾಡಲೇಬಾರದು ಅಂತ ಹೇಳಿದ್ದೀನಿ. ಅದರಲ್ಲೂ ಈ ಪಶ್ಚಿಮ ದಿಕ್ಕಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮುಂದೂಡೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ಒಬ್ರಿಗೆ ನಾವು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಖಂಡಿತ ನಮಗೆ ಸಹಾಯವನ್ನು ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ಅನುಮಾನ ಅಥವಾ ಶಂಕೆ ಬೇಡ. ನಮಸ್ಕಾರ. ಇಂದಿನ ದಿನ ಭವಿಷ್ಯದ ಬಗ್ಗೆ, ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಇವಾಗ ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರಿಗೆ ಕುಟುಂಬದ ಹಿರಿಯರಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಆ ಯಶಸ್ಸಿಗೆ ನೀವೇ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಾರಣರಾಗ್ತೀರಿ. ಇನ್ನು ವಿದ್ಯಾಭ್ಯಾಸದಲ್ಲಿ ನಿರತರಾಗಿರೋರಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುತ್ತೆ. ಈ ಕಾರಣದಿಂದ ಒಂದು ರೀತಿ ಈ ಚಾಲೆಂಜಿಂಗ್ ನೇಚರ್ ನಿಮ್ಮಲ್ಲಿ ಬರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಒಂದು ಹೊಸ ತಿರುವಿಗೆ ಎದುರು ನೋಡೋದು ಖಂಡಿತ ಸೂಕ್ತ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ನಿಮಗಿಷ್ಟ ಆಗುತ್ತೋ ಬಿಡುತ್ತೋ, ನಿಮ್ಮ ನಿರೀಕ್ಷೆ ಇರುತ್ತೋ ಬಿಡುತ್ತೋ, ಆ ಬದಲಾವಣೆಗಳ ನೀವು ಅನಿವಾರ್ಯವಾಗಿ ಹೊಂದಿಕೊಂಡು ಹೋಗಲೇಬೇಕಾಗತ್ತೆ. ಮತ್ತೊಂದೇನಪ್ಪ ಅಂದರೆ, ನಿಮ್ಮಲ್ಲಿ ಒಂದು ಈ ಕ್ರೀಡಾ ಮನೋಭಾವನೆ ಇರುತ್ತೆ. ಒಳ್ಳೆಯದಾದರೂ ಸಂತೋಷದಿಂದನೇ ಸ್ವೀಕಾರ ಮಾಡ್ತೀರಿ. ಹಾಗೆ ತೊಂದರೆಗಳು, ಅಡ್ಡಿ ಆತಂಕಗಳೆದುರಾದರೂ ಸಂತೋಷದಿಂದನೇ ಸ್ವೀಕಾರ ಮಾಡ್ತೀರಿ. ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದರ ಜೊತೆಗೆ ನಿಮ್ಮ ಜೊತೆ ಇರೋ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ಸಹ ಖಂಡಿತ ನೆಮ್ಮದಿ ಇರುತ್ತೆ. ಈ ಕಾರಣದಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ನೀವು ಉಳಿಸ್ಕೋತೀರಿ. ಇನ್ನು ಬರಬಹುದಾದಂತಹ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗಿರ್ತೀರಿ. ಆದ್ದರಿಂದ ನಿಮಗೆ ಅರ್ಥ ಆಗಿರುತ್ತೆ ಒಂದು ರೀತಿ ಈ ಮಾಡಲು ಅಸಾಧ್ಯವಾದಂತಹ ಕೆಲಸ ಅಂಥ ಕೆಲಸ ಕಾರ್ಯಗಳನ್ನು ನೀವೇ ಒಪ್ಕೋತೀರಿ. ಬರೀ ಒಪ್ಕೊಂಬೋದಲ್ಲ, ಜೊತೆಗೆ ನಿಮ್ಮ ಜೊತೆಯಲ್ಲಿರೋ ಈ ಕುಟುಂಬದ ಸದಸ್ಯರಾಗ್ಬೋದು, ಸಹವರ್ತಿಗಳು, ಸಹೋದ್ಯೋಗಿಗಳಾಗ್ಬೋದು, ಅವನ್ನು ಸಹ ಹುರಿದುಂಬಿಸಿ
ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಿ ಜೀವನದಲ್ಲಿ ಮುಂದೆ ಬರೋಕ್ಕೆ. ಇನ್ನು ಎಲ್ಲರೊಂದಿಗೆ ಸಂತೋಷವಾಗಿರ್ತೀರಿ. ಭಾನುವಾರದ ವಿಶೇಷವಾಗಿ ದೂರದ ಊರಿಗೆ ಅಂದರೆ ಯಾತ್ರಾ ಸ್ಥಳಕ್ಕೆ ಧಾರ್ಮಿಕ ಒಂದು ಕೇಂದ್ರಗಳಿಗೆ ಭೇಟಿಯನ್ನು ನೋಡ್ತೀರಿ. ಒಟ್ಟಾರೆ ಇವತ್ತು ಚೆನ್ನಾಗಿದೆ. ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನ ಇರೋದು ಒಳ್ಳೆಯದು ಅಂತ ಕಂಡು ಬರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋದು ನಿಮಗೆ ಇವತ್ತು ಯಾವುದೇ ಒಂದು ಈ ಕೆಲಸದ ಒತ್ತಡ ಇರಲ್ಲ, ಯಾವುದೇ ಜನರ ಪ್ರಭಾವಕ್ಕೆ ಇವತ್ತು ನೀವು ಮಣಿಯಲ್ಲ. ಯಾರೇ ಬರಲಿ, ಏನೇ ಕೇಳಲಿ, ಅವರ ಕಷ್ಟಾನಷ್ಟಗಳು ಏನೇ ಇರಲಿ, ಯಾವುದಕ್ಕೂ ನೀವು ಸೊಪ್ಪು ಹಾಕಲ್ಲ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಒಂದೇ ಇರುತ್ತೆ, ನಿಮಗೆ ವಿಶ್ರಾಂತಿ ಬೇಕು. ಈ ವಿಶ್ರಾಂತಿ ಬೇಕು ಅಂದರೆ ಯಾವ ರೀತಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ನೀವು ನಿಮ್ಮ ವಿಶ್ರಾಂತಿಯನ್ನು ದೇವತಾ ಕಾರ್ಯಗಳಿಗೆ ಅಥವಾ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸ್ತೀರಿ. ಅಷ್ಟು ಮಾತ್ರ ಅಲ್ಲ, ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡ್ತೀರಿ. ಅಲ್ಲಿ ವಿಶೇಷವಾದಂತಹ ಯೋಗಾಭ್ಯಾಸ, ಧ್ಯಾನ, ನೀತಿ, ವಿಧಿ, ನಿಯಮ ಇಂಥದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡ್ತೀರಿ. ಭಾನುವಾರದ ವಿಶೇಷ ಏನಪ್ಪ ಅಂದರೆ ನಿಮ್ಮ ಸಂಗಾತಿ, ನಿಮ್ಮ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಅವರಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಅವರು ಇಷ್ಟಪಡುವಂತಹ ಒಂದು ಪದಾರ್ಥಗಳನ್ನು, ಈ ವಸ್ತ್ರಗಳಾಗ್ಬೋದು, ಅಂದರೆ ಡ್ರೆಸ್ಸಸ್ ಹಾಕ್ಬೋದು, ಅದನ್ನು ಕೊಡಿಸ್ತೀರಿ. ಹಾಗೆ ಮಕ್ಕಳಿಗೆ ಈ ವೆಹಿಕಲ್ಸ್ ಅಂದರೆ ಹೊಸ ವಾಹನವನ್ನು ಕೊಡೋದಕ್ಕೆ ಸಹಾಯ ಮಾಡ್ತೀರಿ. ಪೂರ್ಣ ಹಣ ಕೊಡೋಕ್ಕೆ ಹೋಗಲ್ಲ, ಪೂರ್ಣ ಒಂದು ಬೆಂಬಲ ಅಲ್ಲ, ಸಹಾಯವನ್ನು ಮಾಡ್ತೀರಿ. ಒಟ್ಟಾರೆ ನೀವು ಎಲ್ಲರನ್ನ ಸಂತೋಷದಿಂದ ಈ ದಿನ ಇಡೋದಕ್ಕೆ ಏನೆಲ್ಲ ಬೇಕು ಆ ಒಂದು ತ್ಯಾಗಕ್ಕೆ ಸಿದ್ಧರಾಗ್ತೀರಿ. ಯಾವುದೇ ಒಂದು ಸಂಶಯ ಅನ್ನೋದಿಲ್ಲ. ಇನ್ನು ಮನೆ ಮಂದಿಯ ಜೊತೆಗೂಡಿ ದೂರದ ಸಂಬಂಧಿಕರ ಮನೆಗೆ ತೆರಳ್ತೀರಿ ಅಥವಾ ಶುಭ ಸಮಾರಂಭಗಳು ಅದಕ್ಕೆ ಹೋಗ್ತೀರಿ. ಅಮಾವಾಸ್ಯೆ ಇದೆ, ಶುಭ ಸಮಾರಂಭಗಳು ಇರಲ್ಲ. ಅಂದರೆ ಈ ಕಾಲದಲ್ಲಿ ಈ ಡೇಟ್ ನೋಡಿ ಈ ಹುಟ್ಟಿದ ದಿನವನ್ನು ಆಚರಿಸ್ಕೊಂಬೋದು ಬಂದ್ಬಿಟ್ಟಿದೆ ನಮಗೆ. ಅಂತಹ ಒಂದು ಈ ಸಮಾರಂಭಗಳಿಗೆ ಭೇಟಿ ನೀಡ್ತೀರಿ. ಹಣದ ವಿಚಾರವಾಗಿ ಯೋಚನೆ ಮಾಡಲ್ಲ. ನಿಮ್ಮ ಮನಸ್ಸು ದುಡಿಯೋದನ್ನೇ ಒಂದು ರೀತಿ ಖರ್ಚು ಮಾಡೋದಕ್ಕೆ ಅನ್ನೋದನ್ನು ಒಪ್ಕೊಂಡಿರುತ್ತೆ. ಒಟ್ಟಾರೆ ಇವತ್ತು ಸಂತೋಷವಾಗಿರ್ತೀರಿ, ಅದರಲ್ಲಿ ಸಂಶಯ ಇಲ್ಲ. ಮಿಥುನ ರಾಶಿಯಲ್ಲಿ ಇರೋದು ನೀವು ಈ ಭಾನುವಾರಕ್ಕೋಸ್ಕರ ಮನೆಯ ಅತಿ ಮುಖ್ಯವಾದ ವಿಚಾರವೊಂದಕ್ಕೆ ಕಾಯ್ತಾ ಇದ್ದೀರಿ. ಯಾವುದೋ ಒಂದು ಕೆಲಸ ಆಯಿತು, ಪ್ರತಿನಿತ್ಯ ನಿಮ್ಮ ತಂದೆನೋ ಅಥವಾ ನಿಮ್ಮ ತಾಯಿನೋ ಅದ್ರ ಬಗ್ಗೆ ನೆನಪನ್ನು ಮಾಡ್ತಾನೆ ಇದ್ದರು, ಇದೊಂದು ಕೆಲಸ ಉಳಿದಿದೆ ಮಾಡಬೇಕು ಅಂತ. ನೀವೇನು ಮಾಡಿರ್ತೀರಿ, ಈ ದಿನಕ್ಕೆ ಈ ಭಾನುವಾರ ಬರಲಿ, ಅವತ್ತು ಯಾವುದೇ ಒಂದು ತೊಂದರೆ ಇರಲ್ಲ, ಜಂಜಾಟ ಇರಲ್ಲ ಅಂದ್ಬಿಟ್ಟು ಕಾಯ್ತೀರಿ. ಏನಪ್ಪ ಆಗುತ್ತೆ ಅಂದರೆ ಈ ದಿನ ಅನಿವಾರ್ಯವಾದಂತಹ ಬೇರೆ ಕೆಲಸವನ್ನು ನೀವು ಒಪ್ಕೊಳ್ಳೇಬೇಕಾಗತ್ತೆ, ಹೋಗಲೇಬೇಕಾಗತ್ತೆ. ಇದರಿಂದ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಕೆಲಸ ಮುಂದಕ್ಕೆ ಹೋಗುತ್ತೆ. ನೀವಿಲ್ದಿರ ಇದು ಅನಿವಾರ್ಯತೆ ಇರೋದ್ರಿಂದ ಈ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅದರಲ್ಲಿ ಫೈಲ್ಯೂರ್ ಆಗುತ್ತೆ. ಒಟ್ಟಾರೆ ನಿಮಗೆ ಒಂದು ಮಾತು ಹೇಳಬೇಕು ಅಂದರೆ ವಿಶ್ರಾಂತಿ ಇಲ್ಲದ ಜೀವನ ಇವತ್ತು. ನೀವು ಕಾಯೋದು ವಾರಕ್ಕೊಂದ್ಸಲ ಸ್ವಲ್ಪ ರೆಸ್ಟ್ ತೊಗೊಂಬೋಣ ಅಂತ ಏನು ಮಾಡಲು ಸಾಧ್ಯ ಆಗಲ್ಲ. ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ವಾಪಸ್ ಮನೆಗೆ ಬರೋಷ್ಟಕ್ಕೆ ಮನೆಯಲ್ಲಿ ಮತ್ತೊಂದು ಹೊಸ ರೀತಿಯ ಒಂದು ಜಂಜಾಟ ಇರುತ್ತೆ, ಹೊಸ ರೀತಿಯ ಕೆಲಸ ಕಾರ್ಯಗಳಿರುತ್ತೆ. ಇಲ್ಲಿ ಈ ಒಂದು ಆತುರದ ಕಾರಣ ಸ್ವಂತ ವಾಹನ ಇದ್ದಲ್ಲಿ ಎಚ್ಚರಿಕೆಯಿಂದ ಅದನ್ನು ಚಲಾಯಿಸಬೇಕು. ಹುಷಾರಾಗಿರಿ. ಇನ್ನೇನೋ ದೊಡ್ಡ ಪ್ರಮಾಣದಲ್ಲಿ ಆಗಿಬಿಡುತ್ತೆ ಅಂತಲ್ಲ, ಒಟ್ಟಿನಲ್ಲಿ ನಿಮಗೇನೂ ಆಗಲ್ಲ, ನಿಮ್ಮ ವಾಹನಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಅದನ್ನು ಸರಿ ಮಾಡಿಸ್ಬೇಕು ಅಂದರೆ ನೀವು ₹1000 ಇಟ್ಕೋಬೇಕಾಗತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಇನ್ನು ಹೆಚ್ಚಿನ ಒಂದು ವಿಚಾರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ವಿದ್ಯಾರ್ಥಿಗಳು ಪರಸ್ಥಳಕ್ಕೆ ಅಥವಾ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ನಿಮ್ಮ ಸುಬರ್ದಿಯಲ್ಲಿ, ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರುತ್ತೆ, ಸಂಶಯ ಇಲ್ಲ. ಕಟಕ ರಾಶಿಯಲ್ಲಿ ಜನಿಸಿರೋರು, ಇವರ ಒಂದು ಮನಸ್ಥಿತಿಯನ್ನು ಇವತ್ತು ಯಾರೂ ಅರ್ಥ ಮಾಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂದರೆ ಪ್ರತಿಯೊಬ್ಬರು ಇವರ ಒಂದು ಉಪಸ್ಥಿತಿಗೆ ಕಾಯ್ತಾ ಇರ್ತಾರೆ.
ಇವರ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಇವರ ಸಮ್ಮುಖದಲ್ಲಿ ಅತಿ ಮುಖ್ಯವಾದಂತಹ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ಕಾಯ್ತಿರ್ತಾರೆ. ಆದರೆ ಇವತ್ತು ಏನಪ್ಪ ಆಗುತ್ತೆ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು, ಇವತ್ತು ಪೂರ್ತಿ ವಿಶ್ರಾಂತಿ ತಗೋಬೇಕು ಅಂತಿರುತ್ತೆ. ಈ ಕಾರಣದಿಂದ ಯಾವುದೇ ಕೆಲಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಇವರಿಂದ ನಿರಾಸೆಯ ವಾತಾವರಣ ಉಂಟಾಗುತ್ತೆ. ಇದು ಮುಖ್ಯವಾದ ಕೆಲಸವಾದ ಕಾರಣ ಏನಾಗುತ್ತೆ, ಕುಟುಂಬದ ಹಿರಿಯರ ಒಂದು ಅವಕೃಪೆಗೆ ಒಳಗಾಗ್ತೀರಿ. ಅವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಸಹ ಉಂಟಾಗುವ ಸಾಧ್ಯತೆ ಕಂಡುಬರ್ತಿದೆ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಒಂದು ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರೊಬ್ಬರಿಂದನೂ ಸಾಧ್ಯ ಆಗಲ್ಲ. ಇದೇ ದೊಡ್ಡ ಪ್ರಮಾದಕ್ಕೆ ಕಾರಣ ಆಗೋದು. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲಿ ಮಾತುಕತೆ ನಡೆಯುತ್ತೆ. ನಿಮ್ಮ ಸಮ್ಮುಖದಲ್ಲಿ ಒಂದು ಹಂತಕ್ಕೆ ಅದು ಬಂದು ನಿಲ್ಲುತ್ತೆ. ಪೂರ್ಣ ಫಲಿತಾಂಶ ಸಿಗಲ್ಲ, ಇನ್ನೂ ಒಂದು ತೊಂದರೆ ತಾಪತ್ರಯ ವಾದ ವಿವಾದ ಕಡಿಮೆ ಆಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಿ. ಏನಾಗುತ್ತಪ್ಪ ಅಂದರೆ, ನಿಮಗೆ ಇದನ್ನು ತಡ್ಕೊಂಬಕ್ಕಾಗಲ್ಲ, ಕೆಲಸ ಕಾರ್ಯದ ಒತ್ತಡ, ಅದರಿಂದ ದುಡುಕಿ ಮಾತನ್ನಾಡ್ತೀರಿ. ನೀವು ಆಡುವ ಮಾತೆ ದೊಡ್ಡ ಪರ್ವತದಂತೆ ಎಲ್ಲರಿಗೂ ಕಾಣುತ್ತೆ. ನೀವು ಮಾಡೋ ಸಣ್ಣ ತಪ್ಪು ಎಲ್ಲರಿಗೂ ದೊಡ್ಡದಾಗಿ ಕಾಣುತ್ತೆ. ಎಚ್ಚರಿಕೆ ಇರಲಿ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು, ಇವರಿಗೆ ಮನಸ್ಸಿನಲ್ಲಿ ಹಲವು ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಆಸೆ ಆಕಾಂಕ್ಷೆಗಳಿಗೆ ಒಂದು ರೀತಿ ಇವತ್ತು ರೆಕ್ಕೆ ಪುಕ್ಕ ಬರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಮನೆತನದ ಹಿರಿಯರ ಆಗಮನ ಮನೆಗೆ ಆಗುತ್ತೆ. ಅವರು ಮನೆಗೆ ಬಂದಾಗ ಇವರಿಗೆ ಯಾವ ರೀತಿಯ ಅನುಕೂಲತೆ ಬೇಕೋ ಅದನ್ನು ಸಂಪೂರ್ಣವಾಗಿ ಕಲ್ಪಿಸಿಕೊಟ್ಟು ಹೋಗುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿರುತ್ತೆ. ಈ ಕಾರಣದಿಂದ ಇವತ್ತು ಸಂತೋಷದ ಅಥವಾ ಈ ಒಂದು ಆನಂದದ ಗಳಿಗೆಯಿಂದಾನೇ ದಿನವನ್ನು ಆರಂಭ ಮಾಡ್ತೀವಿ. ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ. ನಿಮಗೂ ನಿಮ್ಮ ತಂದೆ ಅಥವಾ ತಾಯಿ ನಡುವೆ ಇದ್ದ ಒಂದು ಸಣ್ಣ ಪುಟ್ಟ ಈ ವಾದ ವಿವಾದಗಳು ಕೂಡ ಬಗೆಹರಿಯುತ್ತೆ. ಅದರಲ್ಲೂ ಯಾವುದೇ ಒಂದು ಸಂಶಯ ಬೇಡ. ಒಟ್ಟಾರೆ ಏನಪ್ಪ ಅಂದರೆ, ನಿಮ್ಮದು ಈ ಕೌಟುಂಬಿಕ ಕಲಹ ಏನಿರುತ್ತೆ ಅದನ್ನು ಸರಿಪಡಿಸೋಕ್ಕೆ ಹೋಗ್ತೀರಿ, ಅದು ಸರಿ ಹೋಗೋದ್ರ ಬದಲು ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನೀವು ಇವತ್ತು ಸುಮ್ಮನೆ ಮೌನವಾಗಿ ಆಗ್ತಾಯಿರೋ ಕೆಲಸ ಕಾರ್ಯಗಳನ್ನು ನೋಡಿಕೊಂಡಿರೋದು ಒಳ್ಳೆಯದು. ನೀವು ತುಂಬ ಬುದ್ಧಿವಂತರೇ, ತೊಂದರೆ ಇಲ್ಲ. ಆದರೆ ನಿಮಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾವುದೇ ಒಂದು ಯೋಚನೆ ಇಲ್ಲದೆ ತಮ್ಮ ಹಾದಿಯಲ್ಲಿ ತಾವು ನಡೀತಾರೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಸಹ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡದೆ ಮುನ್ನಡೆಯುತ್ತಾ ಹೋಗ್ತಾರೆ, ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ದಿನ ಬೇರೆಯವರಿಂದ ಪಡೆದ ಹಣವನ್ನು ವಾಪಸ್ ನೀಡಲೇಬೇಕಾಗತ್ತೆ. ಇದಕ್ಕೆ ಕುಟುಂಬದ ಸದಸ್ಯರ ಸಹಾಯ ನೀವು ಪಡೀಲೇಬೇಕಾಗತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಉತ್ತಮ ಆದಾಯ ಇರುತ್ತೆ. ಇವರಿಗೇನು ದುಡ್ಗೇನು ಕಷ್ಟ ಏನೂ ಇರಲ್ಲ. ಆದರೆ ಇವರೊಂದು ತಪ್ಪು ಮಾಡ್ತಾರೆ ಇವತ್ತು. ಆ ತಪ್ಪು ಏನಪ್ಪ ಅಂದರೆ, ಅನಾವಶ್ಯಕವಾದಂಥ ಖರ್ಚು ವೆಚ್ಚಗಳು. ಇವ್ರಿಗೆ ಯಾವುದೋ ಒಂದು ವಸ್ತು ಇಷ್ಟ ಆಗಿರುತ್ತೆ, ಆ ವಸ್ತುವನ್ನು ಕೊಳ್ಳಬೇಕು ಅನ್ನೋ ಮನಸ್ಸಿರುತ್ತೆ. ಇವತ್ತು ಆ ವಸ್ತುವನ್ನು ಅಥವಾ ಪದಾರ್ಥವನ್ನು ಕೊಳ್ತೀರಿ. ಇದು ದೊಡ್ಡ ವಿಚಾರ ಅಲ್ಲ. ಇದರಲ್ಲೊಂದು ಒಳ್ಳೆ ಟ್ವಿಸ್ಟ್ ಇದೆ. ಅದೇನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಯಾವುದೋ ಒಂದು ವಿಚಾರಕ್ಕೆ ನೀಡಿದ ಹಣವನ್ನು ನೀವು ಸ್ವಂತ ವಿಚಾರಗಳಿಗೆ ಖರ್ಚು ಮಾಡ್ತೀರಿ. ಇಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಾದರೆ ಬೈದು ಬುದ್ಧಿ ಹೇಳ್ತಾರೆ. ದೊಡ್ಡವರಾಗಿದ್ದರೆ ನಿಮಗೂ ನಿಮ್ಮ ಕುಟುಂಬದ ಹಿರಿಯರಿಗೂ ಸ್ವಲ್ಪ ವಾಗ್ವಾದ ಉಂಟಾಗುತ್ತೆ. ಆದ್ದರಿಂದ ಮಾಡುವ ಕೆಲಸದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಹೊಸದಾದ ವಾಹನವನ್ನು ಕೊಳ್ಳಬೇಕು ಅನ್ನೋ ಮನಸ್ಸಿರುತ್ತೆ ನಿಮಗೆ, ಅದು ಸಾಧ್ಯವೂ ಆಗತ್ತೆ. ಅದು
ಇನ್ನು ನಿಮ್ಮ ಮನೆಯಲ್ಲಿ ಎಳೆ ಮಕ್ಕಳಿದ್ದರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡೋದು ಒಳ್ಳೆಯದು. ಸಾಧ್ಯವಾದಷ್ಟು ಇರುವ ಹಣದಲ್ಲಿ ಉಳಿಸಿಟ್ಟು ಮಿಕ್ಕಿದ್ದನ್ನು ಖರ್ಚು ಮಾಡೋದು ಒಳ್ಳೆಯದು. ಮುಂದೊಂದು ದಿನ ಹೆಚ್ಚಿನ ಖರ್ಚು ವೆಚ್ಚಗಳು ಬರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಬೇಸರ ಇರಲ್ಲ. ರಜಾ ಇದ್ದರೂ ಕೂಡ ನೀವು ಕೆಲಸ ಮಾಡೋಕ್ಕೆ ಹೋಗಲೇಬೇಕು. ಒಂದು ರೀತಿ ಸಂತೋಷದಿಂದನೇ ಹೋಗ್ತೀರಿ. ತುಂಬ ದಿನದಿಂದ ನಿಮ್ಮನ್ನು ತುಂಬ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಯೊಂದು ಇವತ್ತು ಆತ್ಮೀಯರ ಸಹಾಯದಿಂದ ಬಗೆಹರಿಯುತ್ತೆ. ಅಂದರೆ ಒಳ್ಳೆಯ ಡಾಕ್ಟ್ರನ್ನ ರೆಫರ್ ಮಾಡ್ತಾರೆ, ಇಲ್ಲ ಅವರೇ ಯಾವುದೋ ಒಂದು ಔಷಧಿಯನ್ನು ಕೊಡ್ತಾರೆ. ಈ ಥರ ಒಟ್ಟಾರೆ ಇವತ್ತು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಹಾಗೆಯೇ ತೃಪ್ತಿ, ಅತೃಪ್ತಿ ಅದು ಸಹ ಇರುತ್ತೆ. ಒಟ್ಟಾರೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅದನ್ನು ನೀವು ಒಪ್ಕೊಂಡು ಬಾಳಬೇಕು, ಅದೇ ಮುಖ್ಯ. ತುಲಾರಾಶಿಯಲ್ಲಿ ಜನಿಸಿರೋರು ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ವಿಚಾರ. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಬರುತ್ತೆ. ಕಾರಣ ಏನಪ್ಪ ಅಂದರೆ 9ನೇ ಮನೆಯಲ್ಲಿ ಗುರು ಇದ್ದಾನೆ, ಅದು ಮುಖ್ಯವಾದ. ಇಲ್ಲಿ ಇವರು ತುಲಾರಾಶಿಯಲ್ಲಿ ಇರೋರು ಸದಾಕಾಲ ಕ್ರಿಯಾಶೀಲರಾಗಿರ್ತಾರೆ. ಕುಟುಂಬದ ಇತರರು ಇವತ್ತೇನು ಕೆಲಸ ಬೇಡ, ಇವತ್ತೇನು ಮಾಡೋದು ಬೇಡ, ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದ್ರು ಬಿಡಲ್ಲ. ಇವರು ಕ್ರಿಯಾಶೀಲತೆಯಿಂದ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವುದರಲ್ಲಿ ನಿರತರಾಗ್ತಾರೆ. ಹಾಗೆಯೇ ಈ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳಿವೆ. ಆದರೆ ಹೊಸ ವಾಹನವನ್ನು ಕೊಳ್ಳಲು ನಿಮ್ಮ ಬಳಿ ಇರೋ ಹಳೆಯ ವಾಹನವನ್ನು ಆತ್ಮೀಯರಿಗೆ ಕೊಡ್ತೀರಿ. ಹಣಕ್ಕೆ ಕೊಡ್ತೀರಿ, ಫ್ರೀಯಾಗೇನು ಕೊಡಲ್ಲ. ನಿಮ್ಮ ಹೆಸರಿಗೆ ಯಾವುದೋ ಒಂದು ರೀತಿಯ ಕಳಂಕ ಬಂದಿರುತ್ತೆ. ಅಂದರೆ ನೀವು ಮಾಡದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸಿರ್ತಾರೆ. ಆ ವಿಚಾರ ನಿಮಗೆ ಅಲ್ಪ ಸ್ವಲ್ಪ ತಿಳಿದಿರುತ್ತೆ. ಇಲ್ಲೇನಾಗುತ್ತೆ, ನಿಮ್ಮ ಸುತ್ತಮುತ್ತಲಿನ ಆತ್ಮೀಯರು ನಿಮಗೆ ಯಾವುದೇ ರೀತಿಯ ಬೇಸರ ಉಂಟಾಗಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ ಅಂತಹ ಒಂದು ವಿಚಾರಗಳನ್ನು ನಿಮ್ಮಿಂದ ಮರೆಮಾಚುತ್ತಾರೆ. ಅಂದರೆ ಒಟ್ಟಾರೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಂತೃಪ್ತಿ ಇರುತ್ತೆ. ನಿಮ್ಮ ಒಳ್ಳೆಯತನವನ್ನು ನೋಡಿ ನಿಮಗೆ ತೊಂದರೆ ಕೊಡಬೇಕು ಅಂತ ಬರೋ ನಿಮ್ಮ ವಿರೋಧಿಗಳು ಸಹ ದೂರನೇ ಉಳಿತಾರೆ. ನಿಮಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ. ಅದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರ್ತೀರಿ. ಒಟ್ಟಾರೆ ದೇವತಾ ಕಾರ್ಯಗಳನ್ನು ಸ್ವತಂತ್ರವಾಗಿ ನೀವು ನಿರ್ವಹಿಸ್ತೀರಿ. ಒಳ್ಳೆಯ ದಿನ ಈ ದಿನ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವತ್ತು ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಅಥವಾ ವ್ಯವಹಾರಗಳಿದ್ದಲ್ಲಿ ಮಾತ್ರ ನೀವು ವಿಶ್ರಾಂತಿ ಇಲ್ದಿರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಾಗತ್ತೆ. ಅಂದರೆ ಯಾರಾದರೂ ಉದ್ಯೋಗದಲ್ಲಿದ್ದರೆ ಯಾವುದೇ ಒಂದು ತೊಂದರೆ ಇಲ್ಲ, ಆರಾಮಾಗಿ ಒಂದು ರೆಸ್ಟ್ ಸಿಗುತ್ತೆ. ನಿಮ್ಮ ಪಾಡಿಗೆ ನೀವು ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ದಿನ ಕಳಿಬೋದು. ಅದೇ ನಿಮ್ಮದೇನಾದರೂ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ, ಅದರಲ್ಲೂ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇದ್ದಲ್ಲಿ ಇವತ್ತು ಸಹ ನಿಮಗೆ ವಿಶ್ರಾಂತಿ ಸಿಗಲ್ಲ. ನೀವು ಪೂರ್ಣ ಕಾಲಕ್ಕೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಇಷ್ಟು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಹಣಕಾಸಿನ ವಿಚಾರದಲ್ಲಿ ಸಂತೃಪ್ತಿ ಅಥವಾ ನೆಮ್ಮದಿ ಇರಲ್ಲ. ಇನ್ನು ಕ್ರೀಡಾ ಸ್ಪರ್ಧೆಗಳಲ್ಲಿ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅವಕಾಶಗಳು ಸಿಗುತ್ತೆ. ಆ ಒಂದು ಈ ಸಭೆ ಅಥವಾ ಸಮಾರಂಭದಲ್ಲಿ ಇವರಲ್ಲಿ ಹುದುಗಿರುವಂತಹ ಅಮೂಲ್ಯವಾದಂತಹ ಪ್ರತಿಭಾ ಸಂಪತ್ತನ್ನು ಎಲ್ಲರಿಗೂ ತೋರಿಸ್ತಾರೆ. ಒಟ್ಟಾರೆ ಇವರ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ನಡೆಯುತ್ತೆ, ಒಳ್ಳೆಯದಾಗುತ್ತೆ. ಅದರಲ್ಲೂ ಸಮಾಜ ಸೇವೆಯಲ್ಲಿ ತೊಡಗಿರೋರು, ಅಂದರೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡೋದು ಬೇರೆ ವಿಚಾರ. ಅದೇ ಸ್ವಂತ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರ್ತಾರಲ್ಲ ಅವರು, ಅಥವಾ ರಾಜಕೀಯದಲ್ಲಿರೋರು, ಸರ್ಕಾರಿ ಅಧಿಕಾರಿಗಳು, ಇಂಥವರೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ ಜನಸೇವೆಗೆ, ಜನರಿಗೆ ಅನುಕೂಲವಾಗುವಂತಹ ಈ ಒಂದು ನೀತಿ ನಿಯಮವನ್ನು ಅವರೇ ಆರಂಭಿಸ್ತಾರೆ, ಅದನ್ನು ಅವರು ಪರಿಪಾಲಿಸ್ತಾರೆ. ಒಟ್ಟಾರೆ ಇವತ್ತು ಇವರು
ತಾವು ಚೆನ್ನಾಗಿರೋದಲ್ದಿರ ಬೇರೆಯವರ ಸುಖ ಸಂತೋಷಕ್ಕೂ ನೇರವಾಗಿ ಅಥವಾ ಪರೋಕ್ಷವಾಗಿ ಖಂಡಿತ ಕಾರಣರಾಗ್ತಾರೆ. ಧನುರಾಶಿಯಲ್ಲಿ ಹುಟ್ಟಿರೋದು ಇಲ್ಲೇನಪ್ಪ ಆಗತ್ತೆ ಅಂದರೆ, ಅವಿವಾಹಿತರು ಅವರು ಈ ಹುಡುಗನ ನೋಡೋರಲ್ಲಿ ಅಥವಾ ಹುಡುಗಿನ ನೋಡೋರಲ್ಲಿ ಈ ದಿನವನ್ನು ಒಂದು ರೀತಿ ಕಳೀತಾರೆ. ಇಲ್ಲೇನಪ್ಪ ಆಗತ್ತೆ ಅಂದರೆ, ಇವರ ದೂರದ ಸಂಬಂಧಿಕರು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ಅವರಿಗೆ ಇವರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇರಲ್ಲ, ಇವ್ರ ಬಗ್ಗೆ ಆ ಪ್ರೀತಿ ವಿಶ್ವಾಸ ಅನ್ನೋದೇ ಇರಲ್ಲ. ಅಂತಹವರು ಸಹ ಒಂದು ರೀತಿ ಈ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಅಥವಾ ಈ ಆತ್ಮೀಯರ ಒತ್ತಡಕ್ಕೆ ಮಣಿದು ಏನು ಮಾಡ್ತಾರೆ, ಇವರಿಗೆ ಸಹಾಯವನ್ನು ಮಾಡೋದಕ್ಕೆ ಬರ್ತಾರೆ. ಇವತ್ತು ಬಹುತೇಕ ಅವಿವಾಹಿತರಿಗೆ ಒಳ್ಳೆಯ ಜೋಡಿ ಅಥವಾ ಒಳ್ಳೆಯ ಸಂಗಾತಿ ಸಿಗುವಂತಹ ಸಾಧ್ಯತೆ ನಿಚ್ಚಳವಾಗಿ ಕಂಡುಬರ್ತಿದೆ. ಇನ್ನು ಹಣದ ಕೊರತೆಯನ್ನು ಕಡಿಮೆ ಮಾಡ್ಕೋಬೇಕು ಅಥವಾ ಅದರಿಂದ ದೂರ ಆಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಪಾಲುಗಾರಿಕೆಯ ವ್ಯಾಪಾರವೊಂದನ್ನು ಆರಂಭ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಬಂಧು ಬಳಗದವರ ಜೊತೆ ಇದಕ್ಕೆ ಒಂದು ಒಳ್ಳೆಯ ವೇದಿಕೆ ಇವತ್ತು ಸೃಷ್ಟಿಯಾಗುತ್ತೆ. ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಬೇಕು. ಇನ್ನು ನಿಮ್ಮ ಸ್ವಂತ ವಿಚಾರಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ. ನಿಮಗೆ ಇಷ್ಟವಾದ ವ್ಯಕ್ತಿಗಳ ಮನೆಗೆ ಹೋಗೋದಕ್ಕೆ, ಅವರಿಗೆ ಏನೋ ಒಂದು ಕಾಣಿಕೆಯನ್ನು ನೋಡಬೇಕು ಅನ್ನೋ ಮನಸ್ಸು, ಕೊಡಬೇಕು ಅನ್ನೋ ಮನಸ್ಸು ಬರುತ್ತೆ. ಇಂಥ ವಿಚಾರಗಳಿಂದ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಇದಲ್ದಿರ ನಿಮ್ಮ ಮನಸ್ಸಿಗೆ ಬೇಕಾದ ಅಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮ ನೆಚ್ಚಿನ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ಮಾಡ್ತೀರಿ, ನಿಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ, ಅವರ ಆಶೀರ್ವಾದವನ್ನು ಪಡಿತೀರಿ. ಒಟ್ಟಾರೆ ಇವತ್ತು ಸುಖ ಸಂತೋಷ ಸಮ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ, ಯಾವುದೇ ಸಂಶಯ ಅನ್ನೋದು ಬೇಡ. ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಅಷ್ಟೇ ಏಕೆ, ಮನೆ ಬಿಟ್ಟು ಇವತ್ತು ಆಚೆ ಕಡೆ ಹೋಗಲೇಬಾರ್ದು. ತಾನಾಯಿತು ಮನೆ ಆಯಿತು, ತಾನಾಯಿತು ತನ್ನ ಅತಿ ಅಮೂಲ್ಯವಾದಂತಹ ಸ್ವಂತ ಕೆಲಸ ಕಾರ್ಯಗಳಾಯಿತು, ಆ ಥರ ಇರಬೇಕು ಅಂತ ಒಂದು ಡಿಸೈಡ್ ಮಾಡಿ ಇರ್ತೀರಿ. ಅದೇನಪ್ಪ ಆಗುತ್ತೆ ಇಲ್ಲಿ ಅಂದರೆ, ನಿಮ್ಮ ಆತ್ಮೀಯರು ಅದರಲ್ಲೂ ಕುಟುಂಬದ ವರ್ಗದವರು ಏನು ಮಾಡ್ತಾರೆ, ನಿಮ್ಮ ಮೇಲೆ ಒಂದು ರೀತಿಯ ಪ್ರಭಾವವನ್ನು ಬೀರ್ತಾರೆ. ಯಾವುದೋ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು, ಕೆಲಸವನ್ನು ಮಾಡಲೇಬೇಕು ಅಂತಹ ಪರಿಸ್ಥಿತಿಯನ್ನು ತಂದೊಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮಲ್ಲಿರುವ ಆ ಒಂದು ಪ್ರೀತಿ ವಿಶ್ವಾಸ ಮಮತೆ ಎಲ್ಲ ನೀರಲ್ಲಿ ಕಚ್ಕೊಂಡು ಹೋಗ್ಬಿಡುತ್ತೆ. ಎಲ್ಲರ ಜೊತೆ ಕೋಪದಿಂದ ನೀವು ಇವತ್ತು ವರ್ತಿಸ್ತೀವಿ. ಈ ಕಾರಣದಿಂದ ನಿಮಗೂ ನಿಮ್ಮ ಆತ್ಮೀಯರಿಗೂ ಅಷ್ಟೇನು ಒಳ್ಳೆಯ ಹೊಂದಾಣಿಕೆಯ ಸ್ವಭಾವ ಇವತ್ತು ಇರೋದಿಲ್ಲ. ನಿಮ್ಮದೇ ಆದ ಕೆಲಸ ಕಾರ್ಯಗಳಿಗೆ ಬೇರೆಯವರ ಸಹಾಯವನ್ನು ತಗೋತೀರಿ. ಅದೇನೇ ಬೇರೆಯವರ ಯಾರಾದರೂ ಒಂದು ಅವರ ಕಷ್ಟ ನಷ್ಟಗಳನ್ನು ಹೇಳಿದಾಗ ನೀವು ಇವತ್ತು ರಜಾದಿನ ಅನ್ನೋ ಒಂದೇ ಒಂದು ಕಾರಣವನ್ನು ಹೇಳಿ ಅವರಿಂದ ದೂರ ಉಳಿತೀರಿ. ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಆದಾಯ ಇರುತ್ತೆ. ಆ ಬಂದ ಹಣದಲ್ಲಿ ಕನಿಷ್ಠ ಪಾದನ್ನು ಹೇಗೆ ಕಾಪಾಡಬೇಕು ಅಥವಾ ಹೇಗೆ ಉಳಿಸಬೇಕು ಅನ್ನೋದ್ರ ಬಗ್ಗೆ ನೀವು ಕುಟುಂಬದ ಹಿರಿಯ ವ್ಯಕ್ತಿಗಳ ಒಂದು ಮಾರ್ಗದರ್ಶನವನ್ನು ತಗೋತೀರಿ. ಒಟ್ಟಾರೆ ನೀವು ಒಗ್ಗಟ್ಟಾಗಿ ಕೆಲಸಕ್ಕೆ ಮಾಡೋದಕ್ಕೆ ಇಷ್ಟಪಡ್ತೀರಿ, ಸ್ವತಂತ್ರವಾಗಿ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಈ ಕಾರಣದಿಂದ ಸಂತೋಷದ ಕ್ಷಣಗಳು ಈ ದಿನ ಪದೇ ಪದೇ ನಿಮ್ಮ ಪಾಲಿಗೆ ಖಂಡಿತ ಬರುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ಇವತ್ತು ನಿಮ್ಮ ಅತಿ ಅಮೂಲ್ಯವಾದಂತಹ ಸಮಯವನ್ನು ನಿಮ್ಮ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಮೊಮ್ಮಕ್ಕಳ ಜೊತೆಯಲ್ಲಿ ಕಳೀತೀರಿ. ಇಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಬಹುದಿನದ ಬೇಡಿಕೆಯೊಂದನ್ನು ನೀವು ಇವತ್ತು ತೀರಿಸಬೇಕಾಗತ್ತೆ. ಈ ಕಾರಣದಿಂದ ನಿಮಗೆ ನಿರೀಕ್ಷೆಗೂ ಮೀರಿದಂತಹ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಅದಕ್ಕೆ ನೀವು ಮಾನಸಿಕವಾಗಿ ಸಹ ಸಿದ್ಧಗೊಂಡಿರ್ತೀರಿ. ಇದರಿಂದ
ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ನಿಮ್ಮ ಈ ದಿನದಲ್ಲಿ ಎದುರಾಗುವ ಯಾವುದೇ ರೀತಿಯ ಚಾಲೆಂಜಸ್ ಅಂದರೆ ಸವಾಲನ್ನು ಸಹ ಸುಲಭವಾಗಿ ಎದುರಿಸಿ ಯಶಸ್ಸನ್ನು ಗಳಿಸ್ತೀರಿ. ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಹಾಗೆ ಒಳ್ಳೆಯ ಜನರಿಗೆ ಸಹಾಯವನ್ನು ಹಣದ ಮೂಲಕ ಮಾಡ್ತೀರಿ. ಒಟ್ಟಾರೆ ನೀವೆಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಿಮಗೆ ಎಷ್ಟೇ ಆದಾಯ ಇದ್ದರೂ ಕೂಡ ಅದರ ಬಹುಪಾಲು ಹಣವನ್ನು ನೀವಿವತ್ತು ವೆಚ್ಚ ಮಾಡ್ತೀರಿ. ಆ ಒಂದು ಸೂಚನೆ ಇವತ್ತು ನಿಮ್ಮ ರಾಶಿಗೆ ಕಂಡು ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯ ವಿಚಾರಗಳೇ ಇದ್ದರೂ ಕೂಡ ಕೆಲವೊಬ್ಬರ ಬಗ್ಗೆ ಕೆಲವೊಂದು ಗೊಂದಲವಿರುತ್ತೆ. ಅವ್ರು ಮಾಡೋದು ಕರೆಕ್ಟು, ಅವ್ರು ಏನು ಹೇಳ್ತಾರೆ, ನಿಮ್ಮಿಂದ ಅವರಿಗೆ ಬೇಸರ ಉಂಟಾಗಿದೆಯಾ, ಇಂತಹ ಒಂದು ಗೋಜಲಿನ ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಆದ್ದರಿಂದ ನಿಮ್ಮ ಮನದ ಆಳವನ್ನು ಆತ್ಮೀಯರಿಗೆ ತಿಳಿಸ್ತೀರಿ. ಅವರ ಒಂದು ಅನಿಸಿಕೆಯನ್ನು ಸಹ ತುಂಬ ಗಂಭೀರವಾಗಿ ಪರಿಗಣಿಸ್ತೀರಿ. ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಧ್ಯಾನ ಧರ್ಮದಲ್ಲೇ ನೀವು ನಿಮ್ಮನ್ನು ಇವತ್ತು ತೊಡಗಿಸ್ಕೊತೀರಿ. ಯಾವುದೋ ಒಂದು ದೂರದ ಒಂದು ಉದ್ಯಾನವನ ಇರ್ಬೋದು, ವಿಶಾಲವಾದಂತಹ ಈ ಸಭಾಂಗಣ ಇರ್ಬೋದು, ಅಥವಾ ದೇವಸ್ಥಾನ ಇರ್ಬೋದು, ಅಲ್ಲೋಗಿ ಧ್ಯಾನದಲ್ಲಿ ಯೋಗದಲ್ಲಿ ಮಗ್ನರಾಗ್ತೀರಿ. ಒಟ್ಟಿನಲ್ಲಿ ಇವತ್ತು ಒಳ್ಳೆಯ ದಿನವಾಗಿದೆ. ರಾಶಿ ಚಕ್ರದ ಕೊನೆಯ ರಾಶಿ ಅಂದರೆ ಮೀನ. ಈ ದಿನ ನಿಮ್ಮ ಮನಸ್ಸಿನ ಅತಿ ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆಗಳು ಆತ್ಮೀಯರ ಸಹಾಯದಿಂದ ಈಡೇರುತ್ತೆ. ಅದನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಆಸೆ ಆಕಾಂಕ್ಷೆಗಳಿಗೆ ವಿವಾಹ ಆಗಿದ್ದರೂ ಕೂಡ ನಿಮ್ಮ ತವರು ಮನೆಯ ಜನರಿಂದ ಸಾಕಷ್ಟು ಒಂದು ಸಪೋರ್ಟ್ ಅಂದರೆ ಬೆಂಬಲ ಸಿಗುತ್ತೆ, ಸಹಾಯ ಸಹ ಸಿಗುತ್ತೆ. ನಿಮಗೆ ನಿಮ್ಮ ಒಂದು ಈ ರಾಶಿಯಲ್ಲಿ ಇಂದಿನ ವಿಚಾರವಾಗಿ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆಯೇ ಕೋರ್ಟಿನವರೆಗೂ ಅಂದರೆ ಕಾನೂನು ಸಮರದವರೆಗೂ ಹೋಗಿದ್ದ ಕೆಲವೊಂದು ಈ ವಿಚಾರಗಳಿಗೆ ನೀವೇ ಒಮ್ಮತದಿಂದ ಮಾತುಕತೆಯ ಮೂಲಕ ಸೂಕ್ತ ಪರಿಹಾರವನ್ನು ಕಂಡುಹಿಡಿತೀರಿ. ಇದರಿಂದ ನಿಮ್ಮಿಂದ ಕುಟುಂಬದಲ್ಲಿ ಸಂತಸ ಇರುತ್ತೆ. ಈ ದಿನ ರಜೆಯ ದಿನ ಅನ್ನೋದಕ್ಕೆ ನಿಜವಾದ ಅರ್ಥನೂ ಸಿಗುತ್ತೆ. ಕಾರಣ ಏನಪ್ಪ ಅಂದರೆ ನಿಮ್ಮ ಸ್ವಂತ ಖರ್ಚು ವೆಚ್ಚದಲ್ಲಿ ಎಲ್ಲರನ್ನ ದೂರದ ಊರಿಗೆ ಒಂದು ರೀತಿ ಮನರಂಜನಾ ಪ್ರವಾಸ ಅಂತ ಹೇಳ್ಬೋದು ಕರ್ಕೊಂಡು ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ ಮಾತ್ರ ಎಲ್ಲರೂ ಹೋಗ್ತಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಒಂದು ರೀತಿಯ ಈ ಈ ಯಾವುದಾದ್ರು ಟೆನ್ಷನ್ ಅಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಅತಿ ಮುಖ್ಯವಾದಂತಹ ಕೆಲಸವೊಂದು ಅಪೂರ್ಣಗೊಂಡಿರುತ್ತೆ. ಹಾಗೆಯೇ ನಿಮಗೆ ಇಷ್ಟವಾದಂತಹ ಈ ವಸ್ತುಗಳನ್ನು ಒಡವೆ ಅಥವಾ ವಸ್ತ್ರವನ್ನು ಕೊಡ್ತೀರಿ. ಮುಖ್ಯವಾಗಿ ನಿಮ್ಮ ಸೋದರಿಗೆ ಕಾಣಿಕೆಯ ರೂಪದಲ್ಲಿ ವಸ್ತ್ರವನ್ನು ನೀಡ್ತೀರಿ. ಇಂದಿನ ದಿನ ನಿಮಗೆ ಮಾತ್ರ ಅಲ್ಲ, ಕುಟುಂಬದ ಎಲ್ಲರಿಗೂ ಖಂಡಿತವಾಗಲೂ ಸಂತಸದ ದಿನವಾಗಿ ಬದಲಾವಣೆಗೊಳ್ಳುತ್ತೆ.